ನಿನ್ನೆ ಸುಮಾರು ಬೆಳಗ್ಗೆ 9 ಗಂಟೆಗೆ ನಮಗೆ ದ್ವಾರಕಾ ಲಾಡ್ಜ್ MG ರೋಡಲ್ಲಿರುವಂಥ ಲಾಡ್ಜಿಂದ ನಮಗೆ ಒಂದು ಮಾಹಿತಿ ಬಂದಿತ್ತು ದಟ್ ಅವರು ರೂಮಲ್ಲಿ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡಿದ್ರು ಅಂತ. ತಕ್ಷಣವೇ ಪೊಲೀಸ್ ಹೋಗಿ ನೋಡುವಾಗ ಅವರು ನಾಗರಾಜು ಈ ದಾವಣಗೆರೆ KR ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟರ್ ಕ್ರೈಮ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಇಲ್ಲಿ ಜುಲೈ 1 ರೂಮ್ ತೊಗೊಂಡು ಆಗಿಂದನೇ ಇಲ್ಲೇ ಇದ್ದು ಯಾವಾಗನೋ ಒಂದು ಸಮಯದಲ್ಲಿ ಇವರು ಸೂಸೈಡ್ ಮಾಡ್ಕೊಂಡಿದ್ರು ಅಂತ ಮಾಹಿತಿ ತಿಳಿದು ಬಂದಿದೆ. ಸೊ ಇಮಿಡಿಯೇಟಾಗಿ ಅವರ ಸಂಬಂಧಿಕರಿಗೆ ಮಾಹಿತಿ ತಿಳಿಸಿ ಬಾಡಿನೂ ಒಂದು UDR ರಿಜಿಸ್ಟರ್ ಮಾಡಿಕೊಂಡು ಪೋಸ್ಟ್ಮಾರ್ಟಮ್ ಮಾಡಿಸಿ ಬಾಡಿ ಅವರ ಫ್ಯಾಮಿಲಿಗೆ ತಲುಪಲಾಗಿದೆ. ಸೂಸೈಡ್ ನೋಟ್ ಒಂದಿದೆ, ಬಟ್ ಆ ಸೂಸೈಡ್ ನೋಟ್ನ ನಾವು ಸೀಲ್ ಮಾಡಿ ಅವ್ರಿಗೆ ಇನ್ವೆಸ್ಟಿಗೇಷನ್ ಒಳಗಪಟ್ಟು ಅದನ್ನು ನೋಡ್ತೀವಿ. ಸದ್ಯಕ್ಕೆ ಏನು ಮಾಹಿತಿ ಬಂದಿಲ್ಲ, ಬಟ್ ದಾವಣಗೆರೆಯಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇನ್ವೆಸ್ಟಿಗೇಷನ್ ಮಾಡಿ ಅದು ತಿಳಿಸ್ಕೊಳ್ಳಾಗುತ್ತೆ. ಅಲ್ಲಿ ಮಿಸ್ಸಿಂಗ್ ಕೇಸ್ ಆಗಿದೆ. ಈಗ ಅವ್ರಿಗೆ ನಾವು ಈ ಕಂಡೀಷನ್ಸ್ ಈ UDRನಲ್ಲಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ತೊಗೊಂಡು ಅವರಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ನಿನ್ನೆ ಸುಮಾರು ಬೆಳಗ್ಗೆ 9 ಗಂಟೆಗೆ ನಮಗೆ ದ್ವಾರಕಾ ಲಾಡ್ಜ್ MG ರೋಡಲ್ಲಿರುವಂಥ ಲಾಡ್ಜಿಂದ ನಮಗೆ ಒಂದು ಮಾಹಿತಿ ಬಂದಿತ್ತು ದಟ್ ಅವರು ರೂಮಲ್ಲಿ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡಿದ್ರು ಅಂತ. ತಕ್ಷಣವೇ ಪೊಲೀಸ್ ಹೋಗಿ ನೋಡುವಾಗ ಅವರು ನಾಗರಾಜು ಈ ದಾವಣಗೆರೆ KR ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟರ್ ಕ್ರೈಮ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಇಲ್ಲಿ ಜುಲೈ 1 ರೂಮ್ ತೊಗೊಂಡು ಆಗಿಂದನೇ ಇಲ್ಲೇ ಇದ್ದು ಯಾವಾಗನೋ ಒಂದು ಸಮಯದಲ್ಲಿ ಇವರು ಸೂಸೈಡ್ ಮಾಡ್ಕೊಂಡಿದ್ರು ಅಂತ ಮಾಹಿತಿ ತಿಳಿದು ಬಂದಿದೆ. ಸೊ ಇಮಿಡಿಯೇಟಾಗಿ ಅವರ ಸಂಬಂಧಿಕರಿಗೆ ಮಾಹಿತಿ ತಿಳಿಸಿ ಬಾಡಿನೂ ಒಂದು UDR ರಿಜಿಸ್ಟರ್ ಮಾಡಿಕೊಂಡು ಪೋಸ್ಟ್ಮಾರ್ಟಮ್ ಮಾಡಿಸಿ ಬಾಡಿ ಅವರ ಫ್ಯಾಮಿಲಿಗೆ ತಲುಪಲಾಗಿದೆ. ಸೂಸೈಡ್ ನೋಟ್ ಒಂದಿದೆ, ಬಟ್ ಆ ಸೂಸೈಡ್ ನೋಟ್ನ ನಾವು ಸೀಲ್ ಮಾಡಿ ಅವ್ರಿಗೆ ಇನ್ವೆಸ್ಟಿಗೇಷನ್ ಒಳಗಪಟ್ಟು ಅದನ್ನು ನೋಡ್ತೀವಿ. ಸದ್ಯಕ್ಕೆ ಏನು ಮಾಹಿತಿ ಬಂದಿಲ್ಲ, ಬಟ್ ದಾವಣಗೆರೆಯಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇನ್ವೆಸ್ಟಿಗೇಷನ್ ಮಾಡಿ ಅದು ತಿಳಿಸ್ಕೊಳ್ಳಾಗುತ್ತೆ. ಅಲ್ಲಿ ಮಿಸ್ಸಿಂಗ್ ಕೇಸ್ ಆಗಿದೆ. ಈಗ ಅವ್ರಿಗೆ ನಾವು ಈ ಕಂಡೀಷನ್ಸ್ ಈ UDRನಲ್ಲಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ತೊಗೊಂಡು ಅವರಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ.